ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವು ನನ್ನ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ಸ್ಟಿಚಸ್ನ ಹೇಗೆ ರಿಮೂವ್ ಮಾಡೋದು ಅಂತ ಈ ಒಂದು ವಿಡಿಯೋನಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ನಾವು ಸ್ಟಿಚಸ್ ಎಲ್ಲ ರಿಮೂವ್ ಮಾಡಬೇಕು ಅಂತಂದರೆ ಸೇಫ್ಟಿ ಪಿನ್ನಸ್ ಎಲ್ಲ ಯೂಸ್ ಮಾಡ್ತೀವಿ ಅಲ್ವಾ. ಸೊ ಇದು ಆಗಿಬಿಟ್ಟು ಹೇಗೆ ರಿಮೂವ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ಸೀಮ್ ರೀಪರಿಂದ. ಇಲ್ಲಿ ನೋಡಿ, ನಾನು ಇಟ್ಕೊಂಡಿರೋದ್ರಿಂದ ಹೇಗೆ ನಾವು ಎಕ್ಸ್ಟ್ರಾ ಸ್ಟಿಚಸ್ ಅಂದರೆ ಬೈ ಮಿಸ್ಸಾಗಿ ಹಾಕಿರುವಂಥ ಸ್ಟಿಚಸ್ಸು ಅಥವಾ ದಪ್ಪ ಆದರೆ ನಾವು ರಿಮೂವ್ ಮಾಡ್ಕೊಳ್ಳೋದಕ್ಕೆ ಫ್ಯೂಚರಲ್ಲಿ ಅಂತ ಇಟ್ಕೊಂಡಿರ್ತೀವಲ್ಲ 3-4 ಸ್ಟಿಚಸ್ಸು, ಅದನ್ನು ಹೇಗೆ ರಿಮೂವ್ ಮಾಡೋದು ಅಂತ ನಾನು ಇವತ್ತು ಈ ಸೀಮ್ ರೀಪರಿಂದ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಜನ ಏನು ಮಾಡ್ತಾರೆ, ಇದಿಲ್ಲ ಅಂತಂದಾಗ ನಾವು ಸೇಫ್ಟಿ ಪಿನ್ಗಳನ್ನೆಲ್ಲ ಯೂಸ್ ಮಾಡ್ತೀವಿ. ನೋಡಿ, ಹತ್ತಿರದಿಂದನೇ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಕ್ಲಿಯರಾಗಿ ಕಾಣಿಸ್ಲಿ ಅಂತ. ಸೊ ಸೇಫ್ಟಿ ಪಿನ್ ಎಲ್ಲ ಯೂಸ್ ಮಾಡಿ ನಾವು ಸ್ಟಿಚಸ್ನ ರಿಮೂವ್ ಮಾಡ್ತಾ ಇರ್ತೀವಿ ಕೆಲವೊಂದು ಸಾರಿ ಗೊತ್ತಿಲ್ಲದೆ. ಸೊ ನಾವು ಈ ಥರ ರಿಮೂವ್ ಮಾಡೋದಕ್ಕಿಂತ ನಿಮಗೆ ಸಿಮ್ ರೀಪರ್ ಏನಿದೆ ಇದನ್ನ ಯೂಸ್ ಮಾಡಿ, ಸ್ಟಿಚ್ ರಿಮೂವರ್ ಅಂತ ಕೂಡ ಕರೀತಾರೆ. ಸೊ ಆಲ್ಮೋಸ್ಟ್ ಟೈಲರ್ಗೆಲ್ಲ ಇದೆಲ್ಲ ಗೊತ್ತಿರುತ್ತೆ. ಇದರಲ್ಲಿ ನಾವು ರಿಮೂವ್ ಮಾಡ್ಕೋಬೋದು. ಇದನ್ನು ಹೇಗೆ ರಿಮೂವ್ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಸೊ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟಿಗೆ ನಾವೇನು ಡಬಲ್ ಸ್ಟಿಚ್ ಹಾಕ್ಕೊಂಡಿರ್ತೀವಿ ಅಂತಂದರೆ ಇಲ್ಲೊಂದು ನಾಟ್ಸ್ ಹಾಕ್ಕೊಂಡಿರ್ತೀವಲ್ವ, ಡಬಲ್ ಸ್ಟಿಚ್ಚು ಅಂದರೆ ಒಂದ್ರ ಮೇಲೊಂದು ಸ್ಟಿಚ್ ಲಾಕ್ ಮಾಡ್ಕೊಂಡಿರ್ತೀವಲ್ಲ, ಈ ಸ್ಟಿಚ್ನ ನಾವು ಫಸ್ಟು ರಿಮೂವ್ ಮಾಡ್ಕೋಬೇಕು. ನೋಡಿ, ಇಲ್ಲೇ ನಮಗೆ ರಿಮೂವ್ ಮಾಡ್ಕೊಳ್ಳೋದಕ್ಕೆ ಒಂದು ಶಾರ್ಪಾಗಿ ಚಿಕ್ಕದೊಂದು ಸೂಜಿ ಥರ ಕಾಣಿಸುತ್ತೆ. ಇದನ್ನು ಒಂದಿಷ್ಟು ಸ್ವಲ್ಪ ದೂರ 1 ಇಂಚಿನಷ್ಟು ಅಂದರೆ ಶಾರ್ಟ್ ಒಂದು ಗೆರೆ ಏನು ಬರುತ್ತೆ ಟೇಪಲ್ಲಿ, ಅಷ್ಟು ನಾವು ಆ ಡಾಟ್ಸ್ ಏನು ಲಾಕ್ ಮಾಡ್ಕೊಂಡಿರ್ತೀವಿ ಸ್ಟಿಚ್ ಲಾಕು, ಅದನ್ನು ಕ್ಲೀನಾಗಿ ರಿಮೂವ್ ಮಾಡ್ಕೋಬೇಕು. ರಿಮೂವ್ ಮಾಡ್ಕೊಳ್ಳಿಲ್ಲ ಅಂತಂದರೆ ನಾವು ಸ್ಟಿಚ್ ರಿಮೂವ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಸ್ಟಾರ್ಟಿಂಗಲ್ಲಿ, ಆ ಕಾರಣಕ್ಕೆ. ಸೊ ಮಾಡ್ಕೊಂಡಿದ್ದಾದ ನಂತರ ನೋಡಿ, ಸೀಮ್ ರಿಪರ್ನ ಈ ಥರ ಅಟ್ಯಾಚ್ ಮಾಡಬೇಕು. ಅಲ್ಲಿಗೆ ಅಟ್ಯಾಚ್ ಮಾಡುವಾಗ ಒಂದು ಹೇಳ್ತೀನಿ, ಇಲ್ಲಿ ನಮಗೆ ರೆಡ್ ಕಲರ್ದು ಒಂದು ಗುಂಡು ಥರ ಕಾಣಿಸ್ತಾ ಇದೆ ನೋಡಿ, ಒಂದು ಪಾಯಿಂಟು. ಆ ಪಾಯಿಂಟ್ನ ಒಳಗಡೆಗೆ ಹಾಕಿ ನೀಡಲ್ ಏನಿದೆ ಅದನ್ನು ನಾವು ಮೇಲ್ಗಡೆಗೆ ಹಾಕೋಬೇಕು. ಬೈ ಮಿಸ್ ನೀಡಲ್ನ ಕೆಳಗಡೆಗೆ ಹಾಕೋತು ಅಂದರೆ ಬಟ್ಟೆ ಕೆಳಗಡೆ ಬೀರೋವಂಥ ಬಟ್ಟೆ ನೀಡಲ್ಗೆ ಜಾಯಿಂಟಾಗಿ ನಮಗೆ ಸ್ಟಿಚಿಂಗ್ ಬರದೇ ಇರ್ಬೋದು ಅಥವಾ ಬಟ್ಟೆ ಕಟ್ಟಾಗ್ಬೋದು. ಅದು ಬಟ್ಟೆ ಸಿಕ್ಕಾಕೋತು ಅಂತಂದರೆ ಹಾಳಾಗೋ ಚಾನ್ಸಸ್ ಇರುತ್ತೆ. ಆ ಕಾರಣಕ್ಕೋಸ್ಕರ ಈ ಥರ ಹಾಕಿ ಸ್ವಲ್ಪ ಪ್ರೆಸ್ ಮಾಡಬೇಕು ಮೇಲ್ಗಡೆಗೆ. ಈಗ ನಾನು ತುಂಬ ಜಾಸ್ತಿ ಪ್ರೆಸ್ ಮಾಡಿದೆ, ಹಾಗಾಗಿ ಆ ಸೀಮ್ ರಿಪರ್ ಸ್ವಲ್ಪ ಹಾರ್ತು ಮೇಲ್ಗಡೆ. ಸೊ ನೋಡಿಕೊಂಡು ಈ ಥರ ಸ್ವಲ್ಪವಾಗಿ ಒಂದೇ ಸಾರಿ ಬೇಕಾದರೂ ಮಾಡ್ಕೋಬೋದು. ಬಟ್ ಬಿಗಿನರ್ಸ್ ಆಗಿದ್ದರೆ ಈ ಥರ ನಿಧಾನವಾಗಿ ಸ್ವಲ್ಪವಾಗಿ, ಅಂದರೆ ಆ ರೆಡ್ ಪಾಯಿಂಟ್ ಏನಿದೆ ಅದನ್ನು ಸ್ಟಿಚ್ನ ಒಳಭಾಗಕ್ಕೆ ಹಾಕ್ಕೊಂಡು ಈ ನೀಡಲ್ ಪಾರ್ಟ್ನ ಮೇಲ್ಗಡೆಗೆ ಈ ಥರ ಇಟ್ಕೊಂಡು ಕ್ಲೀನಾಗಿ ಸ್ಟಿಚ್ನ ಈ ಥರ ಎಳ್ಕೊತಾ ಬರಬೇಕು. ಸೊ ಆವಾಗ ಕೆಳಗಡೆಯಿಂದ ನಮಗೆ ಸ್ಟಿಚ್ ರಿಮೂವ್ ಆಗ್ತಾ ಬರುತ್ತೆ. ಸೊ ಒಂದು ಕೈಯಲ್ಲಿ ಸ್ವಲ್ಪ ಟೈಟಾಗಿ ಬಟ್ಟೆನ ಪ್ರೆಸ್ ಮಾಡಿ ಇಟ್ಕೊಳ್ಳಿ, ಇನ್ನೊಂದು ಕೈಯಿಂದ ನಮಗೆ 2 ಬೆರಳಿನ ಸಹಾಯದಿಂದ ಈ ಥರ ಅದು ರೀಪರ್ನ ಒಳಗಡೆ ಹಾಕಿ ಸ್ಟಿಚ್ ರಿಮೂವರ್ನ ಸೊ ನಿಧಾನವಾಗಿ ತಗೋತಾ ಬರಬೇಕು. ನೋಡಿ, ಇವಾಗ ಇಷ್ಟು ಲೆಂತ್ಗೆ ನಾನು ಸಿಮ್ ರೀಪರಿಂದ ಸ್ಟಿಚಸ್ನ ರಿಮೂವ್ ಮಾಡಿದ್ದೀನಿ. ಸೊ ನಾವು ಸೇಫ್ಟಿ ಪಿನ್ನಲ್ಲೆಲ್ಲ ಯೂಸ್ ಮಾಡ್ತೀವಿ ಅಂದರೆ ತುಂಬಾ ಕಷ್ಟ ಆಗುತ್ತೆ. ಹಾಗೆ ಇನ್ನು ತುಂಬ ಟೈಮ್ ಕೂಡ ವೇಸ್ಟ್ ಆಗೋದ್ರಲ್ಲಿ ಅನುಮಾನನೇ ಬೇಡ, ಟೈಮ್ ವೇಸ್ಟ್ ಆಗುತ್ತೆ. ಬಟ್ ಇದರಲ್ಲಿ ಜಸ್ಟ್ 1 ನಿಮಿಷನೂ ಅಷ್ಟು ಟೈಮ್ ತೊಗೊಳ್ಳಲ್ಲ, ಅಷ್ಟು ಬೇಗ ನಮಗೆ ಸಿಮ್ ರೀಪರ್ ಹೆಲ್ಪ್ ಮಾಡುತ್ತೆ. ಮತ್ತು ಸ್ಟಿಚಸ್ಸು ಅಷ್ಟೇ ಪರ್ಫೆಕ್ಟಾಗಿ ರಿಮೂವ್ ಆಗುತ್ತೆ, ಎಲ್ಲೂ ಕೂಡ ಕಟ್ ಆಗೋದು ಆ ಥರದ್ದು ಏನೂ ಆಗೋಲ್ಲ. ಬಟ್ ಬಿಗಿನರ್ಸ್ ಆದರೆ ಸ್ವಲ್ಪ ನೋಡ್ಕೊಂಡು ಮಾಡ್ಕೊಳ್ಳಿ, ಯಾಕಂದರೆ ಗೊತ್ತಾಗಲ್ಲ ಅಲ್ವಾ, ಆ ಕಾರಣಕ್ಕೋಸ್ಕರ ಈ ಥರ ಕ್ಲೀನಾಗಿ ನಿಧಾನವಾಗಿ ಸಿಮ್ ರೀಪರಿಂದ ಈ ಥರ ಎಳ್ಕೊತಾ ಬರಬೇಕು. ಸ್ಟಿಚಸ್ ನಮಗೆ ಎಲ್ಲಿ ತನಕ ಬೇಕು ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಕ್ಲೀನಾಗಿ ಹಾಕ್ಕೊಳ್ಳಿ. ಬಟ್ ಯಾವುದೇ ಕಾರಣಕ್ಕೂ ಸೂಜಿ ಅಂದರೆ ನೀಡಲ್ ಪಾಯಿಂಟ್ ಏನಿದೆ ಸ್ವಲ್ಪ ಶಾರ್ಪಾಗಿರೋದು ಅದನ್ನೇ ಒಳಗಡೆ ಹಾಕ್ಕೊಳ್ಳೋಕೆ ಹೋಗಬೇಡಿ. ಸ್ವಲ್ಪ ಮೇಲ್ಗಡೆ ಇಟ್ಕೊಂಡು ಸ್ವಲ್ಪ ಅಪ್ ಸೈಡ್ ಅಂದರೆ ಮೇಲ್ಗಡೆಗೆ ಎತ್ಕೊಳ್ಳೋ ಥರ ನೋಡಿಕೊಂಡು ಹಾಕ್ಕೊಳ್ಳಿ. ಈ ಥರ ನಾವು ಪೂರ್ತಿ ಬ್ಲೌಸ್ ಎಷ್ಟು ಲೆಂತ್ ಇದೆ ಅಷ್ಟು ತನಕನೂ ಕೂಡ ಇದನ್ನು ರಿಮೂವ್ ಮಾಡಿಕೊಂಡೆ. ಇವಾಗ ಅಲ್ಲಿ ಡಾಟ್ ಹಾಕ್ಕೊಂಡಿದ್ದೀವಿ ಅಂತಂದರೆ ಲಾಕ್ ಮಾಡಿದ್ದೀವಲ್ವ, ಆ ಕಾರಣಕ್ಕೋಸ್ಕರ ಇಲ್ಲಿಗೆ ಬಂದು ಕರೆಕ್ಟಾಗಿ ನಿಂತ್ಕೋತು. ಈ ಲಾಕ್ ಹತ್ರ ನಾವು ಬೇಕು ಅಂತಂದರೆ ನಾನು ಮೊದಲು ಸ್ಟಾರ್ಟಿಂಗಲ್ಲಿ ಹೇಗೆ ಮಾಡಿದೆ ಅದೇ ಥರ ಮಾಡ್ಕೋಬೋದು, ರಿಮೂವ್ ಮಾಡ್ಕೋಬೋದು. ಇಲ್ಲಾಂದರೆ ಇದನ್ನೇ ಸ್ವಲ್ಪ ಜಾಸ್ತಿ ಪ್ರೆಸ್ ಮಾಡ್ಕೋಬೇಕು. ಮಾಡಿದಾಗ ಈ ಥರ ಆಗುತ್ತೆ, ಓಪನ್ ಆಗುತ್ತೆ ಸ್ಟಿಚ್ಚು. ಇಲ್ಲಿ ನೋಡಿ, ನಮಗೆ ಇಷ್ಟು ಲೆಂತ್ ಬೇಕಾಗಿರೋ ಅಷ್ಟು ಲೆಂತ್ಗೆ ನಮಗೆ ಸ್ಟಿಚಸ್ ರಿಮೂವ್ ಆಯಿತು. ಇವಾಗ ನಾನು ಎಷ್ಟು ಇಟ್ಕೊಂಡಿದ್ದೆ ಅದಕ್ಕಿಂತ ಕರೆಕ್ಟಾಗಿ ನಮಗೆ ಸ್ಟಿಚಸ್ ರಿಮೂವ್ ಆಗಿದೆ. ಸೊ ಕಾಣಿಸ್ತಾ ಇರ್ಬೋದು ನಿಮ್ಮೆಲ್ರಿಗೂ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಸೀಮ್ ರೀಪರ್ನ ನಾವು ಹೇಗೆ ಯೂಸ್ ಮಾಡೋದು ಅಂತ ಕೂಡ ಗೊತ್ತಾಗಿದೆ ಅನ್ಕೋತೀನಿ. ಆ್ಯಂಡ್ ಈ ಥರ ಸ್ಟಿಚಸ್ನ ರಿಮೂವ್ ಮಾಡೋದಕ್ಕೆ ಇದೊಂದು ಬೆಸ್ಟ್ ಬೆಸ್ಟ್ ಥಿಂಕ್ ಅಂತಲೂ ಹೇಳ್ಬೋದು, ಈ ವಸ್ತು ಕೂಡ ಹೌದು. ಸೊ
ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಸೊ ಹಾಗೆ ನನ್ನ ವಿಡಿಯೋನಲ್ಲಿ ನನ್ನ ಚಾನಲಲ್ಲಿ ಕಂಪ್ಲೀಟ್ ಬ್ಲೌಸ್ ಕಟಿಂಗ್, ಸ್ಟಿಚಿಂಗ್ಸ್, ಚೂಡಿದಾರ್ ಪ್ರತಿಯೊಂದು ವಿಡಿಯೋಸ್, ಟೈಲರಿಂಗ್ ಟ್ಯುಟೋರಿಯಲ್ ಬಗ್ಗೆ ಎಲ್ಲವೂ ಕೂಡ ಸಿಗುತ್ತೆ. ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ಕೋತಾ ಇದ್ದರೆ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ಸ್ ಟು ಎವ್ರಿಬಡಿ. ನಿಮ್ಮ ಟೈಮ್ನ ನಾನು ಕೊಟ್ಟಿದ್ದಕ್ಕೆ, ನಿಮಗೆ ಒಂದು ಯೂಸ್ಫುಲ್ ಆಗುವಂಥ ಟಿಪ್ನ ನಾನು ಹೇಳ್ಕೊಟ್ಟಿದ್ದೀನಿ ಅನ್ಕೋತೀನಿ. ಸೊ ಥ್ಯಾಂಕ್ ಯು. ನೆಕ್ಸ್ಟ್ ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್.